ಏಕಾಏಕಿ ರಸ್ತೆ ಕುಸಿದಿದೆ. ರಸ್ತೆ ಕುಸಿದು ಗುಂಡಿ ಬಿದ್ದು ಅದರಲ್ಲಿ ರಿಕ್ಷಾ ಸಿಕ್ಕಾಕೊಂಡಿದೆ. ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ. ಆಗರ ಕೆರೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಡಾಂಬರ್ ರಸ್ತೆ ಏಕಾಏಕಿ ಕುಸಿದಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಕ್ಕಾಕೊಂಡು ಸವಾರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ರಸ್ತೆ ಗುಂಡಿಗಳು, ಎಂದೆಂದಿಗೂ ಮುಕ್ತಿ ಸಿಗದ ಸಾವಿರಾರು ರಸ್ತೆ ಗುಂಡಿಗಳು. ಮತ್ತೊಂದು ಕಡೆ ಕಾಮಗಾರಿ ಮಾಡಿದೀವಿ ಅಂತ ಹೇಳುವಲ್ಲೂ ಕೂಡ ಈ ರೀತಿ ಕಳಪೆ ಕಾಮಗಾರಿ. ಏಕಾಏಕಿ ರಸ್ತೆ ಕುಸಿದು ಗುಂಡಿ ನಿರ್ಮಾಣ ಆಗಿ ಅಲ್ಲಿ ಅದರೊಳಗಡೆ ಆಟೋ ಸಿಕ್ಕಾಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏಕಾಏಕಿ ರಸ್ತೆ ಹೇಗೆ ಕುಸಿದಿದೆ ಅನ್ನೋದನ್ನ ಕಳಪೆ ಕಾಮಗಾರಿಗೆ ಕೈದು ಹಿಡಿಯಿತು. ಏಕಾಏಕಿ ರಸ್ತೆಯಲ್ಲಿ ಒಂದು 2-2.5 ಅಡಿ ಆಗಷ್ಟು ಗುಂಡಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ರಿಕ್ಷಾ ಅದರಲ್ಲಿ ಸಿಕ್ಕಾಕೊಂಡು ಆಟೋ ಸವಾರ ಪರದಾಡಿದಂತಹ ಘಟನೆ ನಡೆಯಿತು. ಮಳೆಗಾಲಕ್ಕೂ ಮುನ್ನವೇ ಈ ಪರಿಸ್ಥಿತಿ. ಇನ್ನು ಈ ತರ ಏನಾದ್ರೂ ಮಳೆಗಾಲದಲ್ಲಾದ್ರೆ ಅದರಲ್ಲಿ ನೀರು ತುಂಬಿಕೊಂಡು ರಸ್ತೆ ಕುಸಿದಿರೋದು ಕೂಡ ಗೊತ್ತಾಗಲ್ಲ. ಜೀವಕ್ಕೆ ಕಂಟಕ ಬರುವಂತಹ ಪರಿಸ್ಥಿತಿ. ಜಿಬಿಎ ಎಚ್ಚೆತ್ಕೊಂಡು ಇದನ್ನ ಇನ್ನಾದ್ರೂ ನೋಡುತ್ತಾ ಈ ತರ ಎಷ್ಟು ಕಡೆ ಟೊಳ್ಳಿದೆ, ರಸ್ತೆ ನಿರ್ಮಾಣದಲ್ಲಿ ಅತ್ಯಂತ ಕಳಪೆ ಕಾಮಗಾರಿ ಹೇಗೆ ನಡೆದಿದೆ ಅನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಏಕಾಏಕಿ ರಸ್ತೆ ಕುಸಿದಿದೆ. ರಸ್ತೆ ಕುಸಿದು ಗುಂಡಿ ಬಿದ್ದು ಅದರಲ್ಲಿ ರಿಕ್ಷಾ ಸಿಕ್ಕಾಕೊಂಡಿದೆ. ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ. ಆಗರ ಕೆರೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಡಾಂಬರ್ ರಸ್ತೆ ಏಕಾಏಕಿ ಕುಸಿದಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಕ್ಕಾಕೊಂಡು ಸವಾರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ರಸ್ತೆ ಗುಂಡಿಗಳು, ಎಂದೆಂದಿಗೂ ಮುಕ್ತಿ ಸಿಗದ ಸಾವಿರಾರು ರಸ್ತೆ ಗುಂಡಿಗಳು. ಮತ್ತೊಂದು ಕಡೆ ಕಾಮಗಾರಿ ಮಾಡಿದೀವಿ ಅಂತ ಹೇಳುವಲ್ಲೂ ಕೂಡ ಈ ರೀತಿ ಕಳಪೆ ಕಾಮಗಾರಿ. ಏಕಾಏಕಿ ರಸ್ತೆ ಕುಸಿದು ಗುಂಡಿ ನಿರ್ಮಾಣ ಆಗಿ ಅಲ್ಲಿ ಅದರೊಳಗಡೆ ಆಟೋ ಸಿಕ್ಕಾಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏಕಾಏಕಿ ರಸ್ತೆ ಹೇಗೆ ಕುಸಿದಿದೆ ಅನ್ನೋದನ್ನ ಕಳಪೆ ಕಾಮಗಾರಿಗೆ ಕೈದು ಹಿಡಿಯಿತು. ಏಕಾಏಕಿ ರಸ್ತೆಯಲ್ಲಿ ಒಂದು 2-2.5 ಅಡಿ ಆಗಷ್ಟು ಗುಂಡಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ರಿಕ್ಷಾ ಅದರಲ್ಲಿ ಸಿಕ್ಕಾಕೊಂಡು ಆಟೋ ಸವಾರ ಪರದಾಡಿದಂತಹ ಘಟನೆ ನಡೆಯಿತು. ಮಳೆಗಾಲಕ್ಕೂ ಮುನ್ನವೇ ಈ ಪರಿಸ್ಥಿತಿ. ಇನ್ನು ಈ ತರ ಏನಾದ್ರೂ ಮಳೆಗಾಲದಲ್ಲಾದ್ರೆ ಅದರಲ್ಲಿ ನೀರು ತುಂಬಿಕೊಂಡು ರಸ್ತೆ ಕುಸಿದಿರೋದು ಕೂಡ ಗೊತ್ತಾಗಲ್ಲ. ಜೀವಕ್ಕೆ ಕಂಟಕ ಬರುವಂತಹ ಪರಿಸ್ಥಿತಿ. ಜಿಬಿಎ ಎಚ್ಚೆತ್ಕೊಂಡು ಇದನ್ನ ಇನ್ನಾದ್ರೂ ನೋಡುತ್ತಾ ಈ ತರ ಎಷ್ಟು ಕಡೆ ಟೊಳ್ಳಿದೆ, ರಸ್ತೆ ನಿರ್ಮಾಣದಲ್ಲಿ ಅತ್ಯಂತ ಕಳಪೆ ಕಾಮಗಾರಿ ಹೇಗೆ ನಡೆದಿದೆ ಅನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಏಕಾಏಕಿ ರಸ್ತೆ ಕುಸಿದಿದೆ. ರಸ್ತೆ ಕುಸಿದು ಗುಂಡಿ ಬಿದ್ದು ಅದರಲ್ಲಿ ರಿಕ್ಷಾ ಸಿಕ್ಕಾಕೊಂಡಿದೆ. ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ. ಆಗರ ಕೆರೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಡಾಂಬರ್ ರಸ್ತೆ ಏಕಾಏಕಿ ಕುಸಿದಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಕ್ಕಾಕೊಂಡು ಸವಾರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ರಸ್ತೆ ಗುಂಡಿಗಳು, ಎಂದೆಂದಿಗೂ ಮುಕ್ತಿ ಸಿಗದ ಸಾವಿರಾರು ರಸ್ತೆ ಗುಂಡಿಗಳು. ಮತ್ತೊಂದು ಕಡೆ ಕಾಮಗಾರಿ ಮಾಡಿದೀವಿ ಅಂತ ಹೇಳುವಲ್ಲೂ ಕೂಡ ಈ ರೀತಿ ಕಳಪೆ ಕಾಮಗಾರಿ. ಏಕಾಏಕಿ ರಸ್ತೆ ಕುಸಿದು ಗುಂಡಿ ನಿರ್ಮಾಣ ಆಗಿ ಅಲ್ಲಿ ಅದರೊಳಗಡೆ ಆಟೋ ಸಿಕ್ಕಾಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏಕಾಏಕಿ ರಸ್ತೆ ಹೇಗೆ ಕುಸಿದಿದೆ ಅನ್ನೋದನ್ನ ಕಳಪೆ ಕಾಮಗಾರಿಗೆ ಕೈದು ಹಿಡಿಯಿತು.
ರಸ್ತೆಯಲ್ಲಿ ಒಂದು 2-2.5 ಅಡಿ ಆಗಷ್ಟು ಗುಂಡಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ರಿಕ್ಷಾ ಅದರಲ್ಲಿ ಸಿಕ್ಕಾಕೊಂಡು ಆಟೋ ಸವಾರ ಪರದಾಡಿದಂತಹ ಘಟನೆ ನಡೆಯಿತು. ಮಳೆಗಾಲಕ್ಕೂ ಮುನ್ನವೇ ಈ ಪರಿಸ್ಥಿತಿ. ಇನ್ನು ಈ ತರ ಏನಾದ್ರೂ ಮಳೆಗಾಲದಲ್ಲಿ ಆದ್ರೆ ಅದರಲ್ಲಿ ನೀರು ತುಂಬಿಕೊಂಡು ರಸ್ತೆ ಕುಸಿದಿರೋದು ಕೂಡ ಗೊತ್ತಾಗಲ್ಲ. ಜೀವಕ್ಕೆ ಕಂಟಕ ಬರುವಂತಹ ಪರಿಸ್ಥಿತಿ. ಜಿಬಿಎ ಎಚ್ಚೆತ್ಕೊಂಡು ಇದನ್ನ ಇನ್ನಾದ್ರೂ ನೋಡುತ್ತಾ ಈ ತರ ಎಷ್ಟು ಕಡೆ ಟೊಳ್ಳಿದೆ, ರಸ್ತೆ ನಿರ್ಮಾಣದಲ್ಲಿ ಅತ್ಯಂತ ಕಳಪೆ ಕಾಮಗಾರಿ ಹೇಗೆ ನಡೆದಿದೆ ಅನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಏಕಾಏಕಿ ರಸ್ತೆ ಕುಸಿದಿದೆ. ರಸ್ತೆ ಕುಸಿದು ಗುಂಡಿ ಬಿದ್ದು ಅದರಲ್ಲಿ ರಿಕ್ಷಾ ಸಿಕ್ಕಾಕೊಂಡಿದೆ. ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ. ಆಗರ ಕೆರೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಡಾಂಬರ್ ರಸ್ತೆ ಏಕಾಏಕಿ ಕುಸಿದಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಕ್ಕಾಕೊಂಡು ಸವಾರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ರಸ್ತೆ ಗುಂಡಿಗಳು, ಎಂದೆಂದಿಗೂ ಮುಕ್ತಿ ಸಿಗದ ಸಾವಿರಾರು ರಸ್ತೆ ಗುಂಡಿಗಳು. ಮತ್ತೊಂದು ಕಡೆ ಕಾಮಗಾರಿ ಮಾಡಿದೀವಿ ಅಂತ ಹೇಳುವಲ್ಲೂ ಕೂಡ ಈ ರೀತಿ ಕಳಪೆ ಕಾಮಗಾರಿ. ಏಕಾಏಕಿ ರಸ್ತೆ ಕುಸಿದು ಗುಂಡಿ ನಿರ್ಮಾಣ ಆಗಿ ಅಲ್ಲಿ ಅದರೊಳಗಡೆ ಆಟೋ ಸಿಕ್ಕಾಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏಕಾಏಕಿ ರಸ್ತೆ ಹೇಗೆ ಕುಸಿದಿದೆ ಅನ್ನೋದನ್ನ. ಕಳಪೆ ಕಾಮಗಾರಿಗೆ ಕೈದು ಹಿಡಿಯಿತು. ಏಕಾಏಕಿ ರಸ್ತೆಯಲ್ಲಿ ಒಂದು 2-2.5 ಅಡಿ ಆಗಷ್ಟು ಗುಂಡಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ರಿಕ್ಷಾ ಅದರಲ್ಲಿ ಸಿಕ್ಕಾಕೊಂಡು ಆಟೋ ಸವಾರ ಪರದಾಡಿದಂತಹ ಘಟನೆ ನಡೆಯಿತು. ಮಳೆಗಾಲಕ್ಕೂ ಮುನ್ನವೇ ಈ ಪರಿಸ್ಥಿತಿ. ಇನ್ನು ಈ ತರ ಏನಾದ್ರೂ ಮಳೆಗಾಲದಲ್ಲಿ ಆದ್ರೆ ಅದರಲ್ಲಿ ನೀರು ತುಂಬಿಕೊಂಡು ರಸ್ತೆ ಕುಸಿದಿರೋದು ಕೂಡ ಗೊತ್ತಾಗಲ್ಲ. ಜೀವಕ್ಕೆ ಕಂಟಕ ಬರುವಂತಹ ಪರಿಸ್ಥಿತಿ. ಜಿಬಿಎ ಎಚ್ಚೆತ್ಕೊಂಡು ಇದನ್ನ ಇನ್ನಾದ್ರೂ ನೋಡುತ್ತಾ ಈ ತರ ಎಷ್ಟು ಕಡೆ ಟೊಳ್ಳಿದೆ, ರಸ್ತೆ ನಿರ್ಮಾಣದಲ್ಲಿ ಅತ್ಯಂತ ಕಳಪೆ ಕಾಮಗಾರಿ ಹೇಗೆ ನಡೆದಿದೆ ಅನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಏಕಾಏಕಿ ರಸ್ತೆ ಕುಸಿದಿದೆ. ರಸ್ತೆ ಕುಸಿದು ಗುಂಡಿ ಬಿದ್ದು ಅದರಲ್ಲಿ ರಿಕ್ಷಾ ಸಿಕ್ಕಾಕೊಂಡಿದೆ. ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ. ಆಗರ ಕೆರೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಡಾಂಬರ್ ರಸ್ತೆ ಏಕಾಏಕಿ ಕುಸಿದಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಕ್ಕಾಕೊಂಡು ಸವಾರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ರಸ್ತೆ ಗುಂಡಿಗಳು, ಎಂದೆಂದಿಗೂ ಮುಕ್ತಿ ಸಿಗದ ಸಾವಿರಾರು ರಸ್ತೆ ಗುಂಡಿಗಳು. ಮತ್ತೊಂದು ಕಡೆ ಕಾಮಗಾರಿ ಮಾಡಿದೀವಿ ಅಂತ ಹೇಳುವಲ್ಲೂ ಕೂಡ ಈ ರೀತಿ ಕಳಪೆ ಕಾಮಗಾರಿ. ಏಕಾಏಕಿ ರಸ್ತೆ ಕುಸಿದು ಗುಂಡಿ ನಿರ್ಮಾಣ ಆಗಿ ಅಲ್ಲಿ ಅದರೊಳಗಡೆ ಆಟೋ ಸಿಕ್ಕಾಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏಕಾಏಕಿ ರಸ್ತೆ ಹೇಗೆ ಕುಸಿದಿದೆ ಅನ್ನೋದನ್ನ. ಕಳಪೆ ಕಾಮಗಾರಿಗೆ ಕೈದು ಹಿಡಿಯಿತು. ಏಕಾಏಕಿ ರಸ್ತೆಯಲ್ಲಿ ಒಂದು 2-2.5 ಅಡಿ ಆಗಷ್ಟು ಗುಂಡಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ರಿಕ್ಷಾ ಅದರಲ್ಲಿ ಸಿಕ್ಕಾಕೊಂಡು ಆಟೋ